ಹುಡುಬಿಡ್ಕೊಂಡು ಬಂದಿದ್ದ ಬಹಳ ವರ್ಷದ ಹಿಂದೆ ಇದು. ನಾನು ವಿದ್ಯಾರ್ಥಿ ಆಗಿದ್ದಾಗ ಅವ್ನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನ, ನಾವೆಲ್ಲ ಮಾತಾಡಕ್ಕಾಗಲ್ಲ. ಸುಮ್ಮನೆ ಅವ್ನ ಮಾತನ್ನ ಕೇಳಿಸ್ಕೊಂತ ಅಭ್ಯಾಸ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ದ ಅವನು ಅಂತ. ಕನ್ನಡ ಕೇಳಿ ಎಷ್ಟು ಚೆನ್ನಾಗಿದೆ. ಬರೀ ಕನ್ನಡ ಅಲ್ಲ, ಅದು ಸಾಹಿತ್ಯ. ಲಕ್ಷ್ಮೀ ವಿಚಾರ ಧನಲಕ್ಷ್ಮಿ ವಿಚಾರ. ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟ ಅಂತ ಉಂಟಾ ಇರುವ ನಿಜ ಸುಳ್ಳಾದ ಸುಳ್ಳನ್ನು ಸುಳ್ಳು ತಟಪಟ ಬೇಡ. ಈ ಬುಡುಬುಡಿಕೆ ರಾಮನ ಕಾಲ ನಮ್ಮೂರು ದೂರ ದೇಶದ ಮೀಸಲು ಪ್ರಕಟ ಪ್ರಭಾರ ಕಲ್ಲು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಹಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನಮ್ಮ ಮನುಷ್ಯರು ಕಳಿಸ್ಬಿಟ್ಟು ನಾಳೆ ಬಂದು ನಿನ್ನ ಕಂಟೆ ಕೊಡ್ತೀವಿ. ಅರ್ಥವಾಯ್ತಾ? ಅವನಿಗೇನು ಅರ್ಥ ಆಯ್ತು? ಓದುವ ವರ್ಷದಿಂದ ಹಣೆ ಬರ ಟೇಮು ಅಂದ್ರೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು. ನೀನು ಇಟ್ಟೆ ಜಂದಕ್ಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋದು ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತೋಗ್ಬಿಟ್ಟೆ ಕುಂತೋಗ್ಬಿಟ್ಟೆ ಕುಸಿದೋಗ್ಬಿಟ್ಟೆ ಮನಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಒಂದು ಗದ್ದೆ ತೆಗಿಬೇಕು, ಮುಂದೆ 3 ಹೆಣ್ಣು ಮಕ್ಕಳು ಮದುವೆ ಮಾಡಿ ತಣ್ಣಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬಂದಿತ್ತು. ನಾವು ಹೇಳಿದ್ರಲ್ಲ, ಸೊಪ್ಪು ಸೋರೋಗ್ಬಿಟ್ಟೆ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾಗ ಭಾಳ ದೊಡ್ಡ ನಿಮ್ಮಪ್ಪ ಒಂದು ಊದ್ಗಡ್ಡಿ ಕೊಟ್ಟರೆ ಊರಿಗೆ ಬೆಂಕಿ ಆಗ್ತಾ ಇದ್ದ. ಭಾಳ ದೊಡ್ಡ ಮನಸ್ಸವಾಗ ಜನಕ ಜನ ಸೇರಿದ ಜಾತ್ರೆ ಆಯ್ತು, ಮನಕ ಮನ ಸೇರಿದ್ರೆ ಮಾತಾಯ್ತು. ನಿನ್ನಂತ ಜಮೀನ್ದಾರನ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆ ಪಾವಡೆ. ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ರೆ ಕರಿ. ನಾನು ನಿನ್ನ ಮುತ್ತು ರತ್ನ ವಜ್ರ ವೈಡೂರೆ ಕೇಳಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದು ಜ್ವಾಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನೀನು ಯಾವ್ದಾದ್ರು ಒಂದು ಹಳೆಯ ಶರ್ಟು ಕೋಟು ಪ್ಯಾಂಟ್ ಇದ್ರೆ ಕೊಟ್ಬಿಡು. ನಿನ್ನ ಹೆಸರಲ್ಲಿ ಊರೂರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ. ಅರ್ಥವಾಯ್ತಾ?